ನಾವು ಇವತ್ತು ಪ್ರಶ್ನೆ ಕೇಳಿದ್ವಿ, ಅದರ ರಿಸಲ್ಟ್ ಅನ್ನು ಕ್ವಿಕ್ ಆಗಿ ತನ್ನಿ. 10 ಸೆಕೆಂಡ್ ಇರೋದು ಮಹೇಶ್ ಜಿ. ನಾವು ಇವತ್ತು ಪ್ರಶ್ನೆ ಕೇಳಿದ್ವಿ, ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಮುಜುಗರ ಆಗತ್ತಾ ಸಾರಿಗೆ ನೌಕರರ ಮುಷ್ಕರ ಅಂತ ಹೇಳಿ ನಮ್ಮ ವೀಕ್ಷಕರು ಓಟ್ ಹಾಕಿದ್ದಾರೆ. 91% ಜನ ಮುಜುಗರ ಆಗತ್ತೆ ಅಂತ ಉತ್ತರ ಕೊಟ್ಟಿದ್ದಾರೆ. ಮಹೇಶ್ ಜಿ, ಕ್ವಿಕ್ ಮುಜುಗರ ಆಗಿದೆ ಅಂತ ಹೇಳಿದ್ರೆ ಬಡ ಸರ್ಕಾರಿ ಏನಿದ್ರು ನೌಕರರು ಅವರ ಭಿಕ್ಷೆಯಲ್ಲಿ ಸರ್ಕಾರ ಇದೆ. ಇಲ್ಲಿ ಆನ್ ಡ್ಯೂಟಿಲಿ ಇದ್ದಂತ ನೌಕರ ಸತ್ರೆ 10 ಲಕ್ಷ, ಅದ್ಯಾವುದೋ ರಾಜ್ಯದಲ್ಲಿ ಆನೆ ಸತ್ರ 25 ಲಕ್ಷ. ಇವತ್ತು ಕರ್ನಾಟಕದಲ್ಲಿರುವಂತ ಸಾರಿಗೆ ನೌಕರರ ಗೋಳು ಹೇಳ್ತಿರೋದು, ಒಂದು ESI ಇಲ್ಲ, ಒಂದು PF ಇಲ್ಲ, ಒಂದು ಅವ್ರಿಗೆ ಬೇಕಾದಂತ ಒಂದು ರೇಷನ್ ಕಾರ್ಡ್ ಇಲ್ಲ, ಅವ್ರಿಗೊಂದು ಉಳ್ಕೊಳ್ಳೋದಕ್ಕೆ ಒಂದು ಮನೆ ಇಲ್ಲ, ಗೌಡ್ರಲ್ಲಿ ಎಲ್ಲರೂ ಇದೆ, ಇವತ್ತು ಸರ್ಕಾರ ಕೇಳ್ತದ್ದು ಹಿಂಬಾಕಿ ಕೊಡಿ ಅಂತ. ಇವತ್ತು ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ನಿಗಮ ಮಂಡಳಿ ಅಧ್ಯಕ್ಷರಾದಂತ ನಟರಾಜ್ ಹಿಂಬಾಕಿದ್ಯಾ? ಕೇಳಿಸ್ಕೊಂಡ್ವಿ ಕ್ವಿಕ್ಲಿ ಸರ್. 10 ಸೆಕೆಂಡ್. ನನ್ನ ಅಭಿಪ್ರಾಯ, ನಮ್ಮ ಜಂಟಿ ಕ್ರಿಯಾ ಸಮಿತಿ ಅಭಿಪ್ರಾಯನ ಕೊಟ್ಟು ಬಿಡ್ತೀನಿ. ನಮ್ಮ ಮುಷ್ಕರದಿಂದ ಸರ್ಕಾರ ಸಾಧನಾ ಸಮಾವೇಶದ ಮೇಲೆ ನಮ್ಮ ಕಣ್ಣೀರನ್ನು ಒರೆಸದೆ ನೀವು ಈ ಸಮಾವೇಶ ಮಾಡೋದು ಸರಿ ಇಲ್ಲ ಅಂತ ಹೇಳಿ ನಾವು ಕಪ್ಪು ಬಾವುಟ ತೋರಿಸ್ತೀವಿ ಅಂತ ಹೇಳಿದ್ವಿ. ನಾವು ಎಲ್ಲರಿಗೂ ಧನ್ಯವಾದ. ಇಲ್ಲ, ಮಂಜುನಾಥ್ ಸರ್ ಹೇಳಿದ್ದು, ನಟರಾಜ್ ಗೌಡ್ರೆ ನೀವು ಕೇಳಿಸ್ಕೊಳ್ಬೇಕಾಗಿರೋದು. ನಟರಾಜ್ ಗೌಡ್ರೆ ನನಗೆ ಸಮಯ ಇಲ್ಲವೇ ಇಲ್ಲ. ಮಂಜುನಾಥ್ ಸರ್ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, 25% ಅಂತ ಹೇಳಿ ನಾವು ಹಠ ಹಿಡಿದು ಕೂತ್ಕೊಳ್ಳೋದಿಲ್ಲ. ಸರ್ಕಾರ 15ಕ್ಕೆ ಬರಲಿ, ನಾವು 15ಕ್ಕೆ ಒಪ್ಕೊಳ್ತೀವಿ. ನಟರಾಜ್ ಗೌಡ್ರೆ, ತಾವು ಕೂಡ ಒಂದು ಮಹತ್ತರವಾದ ಜವಾಬ್ದಾರಿಯಲ್ಲಿದ್ದೀರಿ. ಸರ್ಕಾರ ಗಮನಕ್ಕೆ ತರಿಸಿ ಸಾರಿಗೆ ನೌಕರರ ಬದುಕು ಹಸನಾಗ್ಲಿ ಅಂತ ಹೇಳ್ತಾ ಧನ್ಯವಾದ. ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು. ಸಮಯ ಇದ್ದಿದ್ದಷ್ಟೇ, ಕ್ಷಮೆ ಇಲ್ಲ. ಥ್ಯಾಂಕ್ ಯು, ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದು. ನಾವು ಇವತ್ತು ಪ್ರಶ್ನೆ ಕೇಳಿದ್ವಿ, ಅದರ ರಿಸಲ್ಟ್ ಅನ್ನು ಕ್ವಿಕ್ ಆಗಿ ತನ್ನಿ. 10 ಸೆಕೆಂಡ್ ಇರೋದು ಮಹೇಶ್ ಜಿ. ನಾವು ಇವತ್ತು ಪ್ರಶ್ನೆ ಕೇಳಿದ್ವಿ, ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಮುಜುಗರ ಆಗತ್ತಾ ಸಾರಿಗೆ ನೌಕರರ ಮುಷ್ಕರ ಅಂತ ಹೇಳಿ ನಮ್ಮ ವೀಕ್ಷಕರು ಓಟ್ ಹಾಕಿದ್ದಾರೆ. 91% ಜನ ಮುಜುಗರ ಆಗತ್ತೆ ಅಂತ ಉತ್ತರ ಕೊಟ್ಟಿದ್ದಾರೆ. ಮಹೇಶ್ ಜಿ, ಕ್ವಿಕ್. ಮುಜುಗರ ಆಗಿದೆ ಅಂತ ಹೇಳಿದ್ರೆ ಬಡ ಸರ್ಕಾರಿ ಏನಿದ್ರು ನೌಕರರು ಅವರ ಭಿಕ್ಷೆಯಲ್ಲಿ ಸರ್ಕಾರ ಇದೆ. ಇಲ್ಲಿ ಆನ್ ಡ್ಯೂಟಿಲಿ ಇದ್ದಂತ ನೌಕರ ಸತ್ರೆ 10 ಲಕ್ಷ, ಅದ್ಯಾವುದೋ ರಾಜ್ಯದಲ್ಲಿ ಆನೆ ಸತ್ರ 25 ಲಕ್ಷ. ಇವತ್ತು ಕರ್ನಾಟಕದಲ್ಲಿರುವಂತ ಸಾರಿಗೆ ನೌಕರರ ಗೋಳು ಹೇಳ್ತಿರೋದು, ಒಂದು ESI ಇಲ್ಲ, ಒಂದು PF ಇಲ್ಲ, ಒಂದು ಅವ್ರಿಗೆ ಬೇಕಾದಂತ ಒಂದು ರೇಷನ್ ಕಾರ್ಡ್ ಇಲ್ಲ, ಅವ್ರಿಗೊಂದು ಉಳ್ಕೊಳ್ಳೋದಕ್ಕೆ ಒಂದು ಮನೆ ಇಲ್ಲ, ಗೌಡ್ರಲ್ಲಿ ಎಲ್ಲರೂ ಇದೆ, ಇವತ್ತು ಸರ್ಕಾರ ಕೇಳ್ತದ್ದು ಹಿಂಬಾಕಿ ಕೊಡಿ ಅಂತ. ಇವತ್ತು ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ನಿಗಮ ಮಂಡಳಿ ಅಧ್ಯಕ್ಷರಾದಂತ ನಟರಾಜ್ ಹಿಂಬಾಕಿದ್ಯಾ? ಕೇಳಿಸ್ಕೊಂಡ್ವಿ ಕ್ವಿಕ್ಲಿ ಸರ್. 10 ಸೆಕೆಂಡ್. ನನ್ನ ಅಭಿಪ್ರಾಯ, ನಮ್ಮ ಜಂಟಿ ಕ್ರಿಯಾ ಸಮಿತಿ ಅಭಿಪ್ರಾಯನ ಕೊಟ್ಟು ಬಿಡ್ತೀನಿ. ನಮ್ಮ ಮುಷ್ಕರದಿಂದ ಸರ್ಕಾರ ಸಾಧನಾ ಸಮಾವೇಶದ ಮೇಲೆ ನಮ್ಮ ಕಣ್ಣೀರನ್ನು ಒರೆಸದೆ ನೀವು ಈ ಸಮಾವೇಶ ಮಾಡೋದು ಸರಿ ಇಲ್ಲ ಅಂತ ಹೇಳಿ ನಾವು ಕಪ್ಪು ಬಾವುಟ ತೋರಿಸ್ತೀವಿ ಅಂತ ಹೇಳಿದ್ವಿ. ಎಲ್ಲರಿಗೂ ಧನ್ಯವಾದ. ಇಲ್ಲ, ಮಂಜುನಾಥ್ ಸರ್ ಹೇಳಿದ್ದು, ನಟರಾಜ್ ಗೌಡ್ರೆ ನೀವು ಕೇಳಿಸ್ಕೊಳ್ಬೇಕಾಗಿರೋದು. ನಟರಾಜ್ ಗೌಡ್ರೆ ನನಗೆ ಸಮಯ ಇಲ್ಲವೇ ಇಲ್ಲ. ಮಂಜುನಾಥ್ ಸರ್ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, 25% ಅಂತ ಹೇಳಿ ನಾವು ಹಠ ಹಿಡಿದು ಕೂತ್ಕೊಳ್ಳೋದಿಲ್ಲ. ಸರ್ಕಾರ 15ಕ್ಕೆ ಬರಲಿ, ನಾವು 15ಕ್ಕೆ ಒಪ್ಕೊಳ್ತೀವಿ. ನಟರಾಜ್ ಗೌಡ್ರೆ, ತಾವು ಕೂಡ ಒಂದು ಮಹತ್ತರವಾದ ಜವಾಬ್ದಾರಿಯಲ್ಲಿದ್ದೀರಿ. ಸರ್ಕಾರ ಗಮನಕ್ಕೆ ತರಿಸಿ ಸಾರಿಗೆ ನೌಕರರ ಬದುಕು ಹಸನಾಗ್ಲಿ ಅಂತ ಹೇಳ್ತಾ ಧನ್ಯವಾದ. ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು. ಸಮಯ ಇದ್ದಿದ್ದಷ್ಟೇ, ಕ್ಷಮೆ ಇಲ್ಲ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದು. ನಾವು ಇವತ್ತು ಪ್ರಶ್ನೆ ಕೇಳಿದ್ವಿ, ಅದರ ರಿಸಲ್ಟ್ ಅನ್ನು ಕ್ವಿಕ್ ಆಗಿ ತನ್ನಿ. 10 ಸೆಕೆಂಡ್ ಇರೋದು ಮಹೇಶ್ ಜಿ. ನಾವು ಇವತ್ತು ಪ್ರಶ್ನೆ ಕೇಳಿದ್ವಿ, ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಮುಜುಗರ ಆಗತ್ತಾ ಸಾರಿಗೆ ನೌಕರರ ಮುಷ್ಕರ ಅಂತ ಹೇಳಿ ನಮ್ಮ ವೀಕ್ಷಕರು ಓಟ್ ಹಾಕಿದ್ದಾರೆ. 91% ಜನ ಮುಜುಗರ ಆಗತ್ತೆ ಅಂತ ಉತ್ತರ ಕೊಟ್ಟಿದ್ದಾರೆ. ಮಹೇಶ್ ಜಿ, ಕ್ವಿಕ್. ಮುಜುಗರ ಆಗಿದೆ ಅಂತ ಹೇಳಿದ್ರೆ ಬಡ ಸರ್ಕಾರಿ ಏನಿದ್ರು ನೌಕರರು ಅವರ ಭಿಕ್ಷೆಯಲ್ಲಿ ಸರ್ಕಾರ ಇದೆ. ಇಲ್ಲಿ ಆನ್ ಡ್ಯೂಟಿಲಿ ಇದ್ದಂತ ನೌಕರ ಸತ್ರೆ 10 ಲಕ್ಷ, ಅದ್ಯಾವುದೋ ರಾಜ್ಯದಲ್ಲಿ ಆನೆ ಸತ್ರ 25 ಲಕ್ಷ. ಇವತ್ತು ಕರ್ನಾಟಕದಲ್ಲಿರುವಂತ ಸಾರಿಗೆ ನೌಕರರ ಗೋಳು ಹೇಳ್ತಿರೋದು, ಒಂದು ESI ಇಲ್ಲ, ಒಂದು PF ಇಲ್ಲ, ಒಂದು ಅವ್ರಿಗೆ ಬೇಕಾದಂತ ಒಂದು ರೇಷನ್ ಕಾರ್ಡ್ ಇಲ್ಲ, ಅವ್ರಿಗೊಂದು ಉಳ್ಕೊಳ್ಳೋದಕ್ಕೆ
ಕುಡ್ಕೊಳ್ಳೋದಕ್ಕೆ ಒಂದು ಮನೆ ಇಲ್ಲ. ಗೌಡ್ರು ಎಲ್ಲರೂ ಇದೆ, ಇವತ್ತು ಸರ್ಕಾರ ಕೇಳ್ತದ್ದು ಹಿಂಬಾಕಿ ಕೊಡಿ ಅಂತ. ಇವತ್ತು ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ನಿಗಮ ಮಂಡಳಿ ಅಧ್ಯಕ್ಷರಾದಂತ ನಟರಾಜ್ ಗೌಡ್ರು ಹಿಂಬಾಕಿ ಇದೆಯಾ? ನಾವೆಲ್ಲ ಕೇಳಿಸ್ಕೊಂಡ್ವಿ ಕ್ವಿಕ್ಲಿ ಸರ್ 10 ಸೆಕೆಂಡ್. ನನ್ನ ಅಭಿಪ್ರಾಯ, ನಮ್ಮ ಜಂಟಿ ಕ್ರಿಯಾ ಸಮಿತಿ ಅಭಿಪ್ರಾಯನ ಕೊಟ್ಟು ಬಿಡ್ತೀನಿ. ನಮ್ಮ ಮುಷ್ಕರದಿಂದ ಸರ್ಕಾರ ಸಾಧನಾ ಸಮಾವೇಶದ ಮೇಲೆ ನಮ್ಮ ಕಣ್ಣೀರನ್ನು ಒರೆಸದೆ ನೀವು ಈ ಸಮಾವೇಶ ಮಾಡೋ ಸರಿ ಇಲ್ಲ ಅಂತ ನಾವು ಕಪ್ಪು ಬಾವುಟ ತೋರಿಸ್ತೀವಿ ಅಂತ ಹೇಳಿದ್ವಿ. ಸಮಯ ನನಗೆ ಕ್ಷಮೆ ಇರಲಿ, ದಯಮಾಡಿ ಕ್ಷಮೆ ಇರಲಿ ಸರ್, ನನಗೆ ಸಮಯ ಇದ್ದಿದ್ದಷ್ಟೇ. ನಾವು ಎಲ್ಲರಿಗೂ ಧನ್ಯವಾದ. ಇಲ್ಲ, ಮಂಜುನಾಥ್ ಸರ್ ಹೇಳಿದ್ದು ನಟರಾಜ್ ಗೌಡ್ರೆ ನೀವು ಕೇಳಿಸ್ಕೊಳ್ಬೇಕಾಗಿರೋದು. ನಟರಾಜ್ ಗೌಡ್ರೆ ನನಗೆ ಸಮಯ ಇಲ್ಲವೇ ಇಲ್ಲ. ಮಂಜುನಾಥ್ ಸರ್ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, 25% ಅಂತ ಹೇಳಿ ನಾವು ಹಠ ಹಿಡಿದು ಕುತ್ಕೊಳ್ಳೋದಿಲ್ಲ. ಸರ್ಕಾರ 15ಕ್ಕೆ ಬರಲಿ, ನಾವು 15ಕ್ಕೆ ಒಪ್ಕೊಳ್ತೀವಿ. ನಟರಾಜ್ ಗೌಡ್ರೆ, ತಾವು ಕೂಡ ಒಂದು ಮಹತ್ತರವಾದ ಜವಾಬ್ದಾರಿಯಲ್ಲಿದ್ದೀರಿ. ಸರ್ಕಾರ ಗಮನಕ್ಕೆ ತರಿಸಿ ಸಾರಿಗೆ ನೌಕರರ ಬದುಕು ಹಸನಾಗ್ಲಿ ಅಂತ ಹೇಳ್ತಾ ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು. ಸಮಯ ಇದ್ದಿದ್ದಷ್ಟೇ, ಕ್ಷಮೆ ಇಲ್ಲ. ಥ್ಯಾಂಕ್ ಯು, ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದು. ನಾವು ಇವತ್ತು ಪ್ರಶ್ನೆ ಕೇಳಿದ್ವಿ, ಅದರ ರಿಸಲ್ಟ್ ಅನ್ನು ಕ್ವಿಕ್ ಆಗಿ ತನ್ನಿ. 10 ಸೆಕೆಂಡ್ ಇರೋದು ಮಹೇಶ್ ಜಿ. ನಾವು ಇವತ್ತು ಪ್ರಶ್ನೆ ಕೇಳಿದ್ವಿ, ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಮುಜುಗರ ಆಗತ್ತಾ ಸಾರಿಗೆ ನೌಕರರ ಮುಷ್ಕರ ಅಂತ ಹೇಳಿ ನಮ್ಮ ವೀಕ್ಷಕರು ಓಟ್ ಹಾಕಿದ್ದಾರೆ. 91% ಜನ ಮುಜುಗರ ಆಗತ್ತೆ ಅಂತ ಉತ್ತರ ಕೊಟ್ಟಿದ್ದಾರೆ. ಮಹೇಶ್ ಜಿ, ಕ್ವಿಕ್ 30 ಸೆಕೆಂಡ್. ಮುಜುಗರ ಆಗಿದೆ ಅಂತ ಹೇಳಿದ್ರೆ ಬಡ ಸರ್ಕಾರಿ ಏನಿದ್ರು ನೌಕರರು, ಅವರ ಭಿಕ್ಷೆಯಲ್ಲಿ ಸರ್ಕಾರ ಇದೆ. ಇಲ್ಲಿ ಆನ್ ಡ್ಯೂಟಿಲಿ ಇದ್ದಂತ ನೌಕರ ಸತ್ರೆ 10 ಲಕ್ಷ, ಅದ್ಯಾವುದೋ ರಾಜ್ಯದಲ್ಲಿ ಆನೆ ಸತ್ರ 25 ಲಕ್ಷ. ಇವತ್ತು ಕರ್ನಾಟಕದಲ್ಲಿರುವಂತ ಸಾರಿಗೆ ನೌಕರರ ಗೋಡು ಹೇಳ್ತಿರೋದು, ಒಂದು ESI ಇಲ್ಲ, ಒಂದು PF ಇಲ್ಲ, ಒಂದು ಅವ್ರಿಗೆ ಬೇಕಾದಂತ ಒಂದು ರೇಷನ್ ಕಾರ್ಡ್ ಇಲ್ಲ, ಅವ್ರಿಗೊಂದು ಉಳ್ಕೊಳ್ಳೋದಕ್ಕೆ ಒಂದು ಮನೆ ಇಲ್ಲ. ಗೌಡ್ರು ಎಲ್ಲರೂ ಇದೆ. ಇವತ್ತು ಸರ್ಕಾರ ಕೇಳ್ತದ್ದು ಹಿಂಬಾಕಿ ಕೊಡಿ ಅಂತ. ಇವತ್ತು ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ನಿಗಮ ಮಂಡಳಿ ಅಧ್ಯಕ್ಷರಾದಂತ ನಟರಾಜ್ ಗೌಡ್ರು ಹಿಂಬಾಕಿ ಇದೆಯಾ? ನಾವೆಲ್ಲ ಕೇಳಿಸ್ಕೊಂಡ್ವಿ ಕ್ವಿಕ್ಲಿ ಸರ್ 10 ಸೆಕೆಂಡ್. ನನ್ನ ಅಭಿಪ್ರಾಯ, ನಮ್ಮ ಜಂಟಿ ಕ್ರಿಯಾ ಸಮಿತಿ ಅಭಿಪ್ರಾಯನ ಕೊಟ್ಟು ಬಿಡ್ತೀನಿ. ನಮ್ಮ ಮುಷ್ಕರದಿಂದ ಸರ್ಕಾರ ಸಾಧನಾ ಸಮಾವೇಶದ ಮೇಲೆ ನಮ್ಮ ಕಣ್ಣೀರನ್ನು ಒರೆಸದೆ ನೀವು ಈ ಸಮಾವೇಶ ಮಾಡೋ ಸರಿ ಇಲ್ಲ ಅಂತ ನಾವು ಕಪ್ಪು ಬಾವುಟ ತೋರಿಸ್ತೀವಿ ಅಂತ ಹೇಳಿದ್ವಿ. ಸಮಯ ನನಗೆ ಕ್ಷಮೆ ಇರಲಿ, ದಯಮಾಡಿ ಕ್ಷಮೆ ಇರಲಿ ಸರ್, ನನಗೆ ಸಮಯ ಇದ್ದಿದ್ದಷ್ಟೇ. ನಾವು ಎಲ್ಲರಿಗೂ ಧನ್ಯವಾದ. ಇಲ್ಲ, ಮಂಜುನಾಥ್ ಸರ್ ಹೇಳಿದ್ದು ನಟರಾಜ್ ಗೌಡ್ರೆ ನೀವು ಕೇಳಿಸ್ಕೊಳ್ಬೇಕಾಗಿರೋದು. ನಟರಾಜ್ ಗೌಡ್ರೆ ನನಗೆ ಸಮಯ ಇಲ್ಲವೇ ಇಲ್ಲ. ಮಂಜುನಾಥ್ ಸರ್ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, 25% ಅಂತ ಹೇಳಿ ನಾವು ಹಠ ಹಿಡಿದು ಕುತ್ಕೊಳ್ಳೋದಿಲ್ಲ. ಸರ್ಕಾರ 15ಕ್ಕೆ ಬರಲಿ, ನಾವು 15ಕ್ಕೆ ಒಪ್ಕೊಳ್ತೀವಿ. ನಟರಾಜ್ ಗೌಡ್ರೆ, ತಾವು ಕೂಡ ಒಂದು ಮಹತ್ತರವಾದ ಜವಾಬ್ದಾರಿಯಲ್ಲಿದ್ದೀರಿ. ಸರ್ಕಾರ ಗಮನಕ್ಕೆ ತರಿಸಿ ಸಾರಿಗೆ ನೌಕರರ ಬದುಕು ಹಸನಾಗ್ಲಿ ಅಂತ ಹೇಳ್ತಾ ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು. ಸಮಯ ಇದ್ದಿದ್ದಷ್ಟೇ, ಕ್ಷಮೆ ಇಲ್ಲ. ಥ್ಯಾಂಕ್ ಯು, ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದು.